ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದು ಬಹಳ ಮುಖ್ಯವಾದಂಥ ಒಂದು ವಿಚಾರ ಏನಂತಂದರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೋಟಿಫೈ ಆಗಿದೆ. ಬಟ್ ಬೇರೆ ಆ್ಯಕ್ಟನ್ನು ನಾವು ಪರ್ಚೇಸ್ ಮಾಡಬೇಕಲ್ವಾ? ಸೊ ಯಾವ ರೀತಿಯ ಬೇರೆ ಆ್ಯಕ್ಟನ್ನು ಪರ್ಚೇಸ್ ಮಾಡಬೇಕು ಹೇಳುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಸೊ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವೆಬ್ಸೈಟ್ ನೋಡಿದರೆ, ಸೊ ಇರುವಂಥದ್ದು ಒಂದೇ ನೋಟಿಫಿಕೇಷನ್ನು, ಅದು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದನ್ನು ಡೌನ್ಲೋಡ್ ಅಂತ ಮಾಡಿದರೆ ವಿ ಗೆಟ್ ಓನ್ಲಿ ಯಾವ ಡೇಟಿಗೆ ಡೇಟ್ ಎಕ್ಸಾಮಿನೇಷನ್ ಇದಾಗಿದೆ ಅಂತ ಹೇಳಿ ನವಂಬರ್ 24ಗೆ ಈ ಒಂದು ಎಕ್ಸಾಮ್ ಅನೌನ್ಸ್ ಆಗಿದೆ. ಅದ್ರ ಜೊತೆಗೆ ಬೇರೆ ಸಿಲೆಬಸ್ ಪ್ರಕಾರ ನಾವು ನೋಡುವಂಥದ್ದಾದರೆ, ಇಲ್ಲಿ ಸಿಲೆಬಸ್ ಏನಿದೆ ಇಲ್ಲೂ ಕೂಡ ನಮಗೆ ಆಲ್ರೆಡಿ ಇರುವಂಥದ್ದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ 70 ಸಿಲೆಬಸ್ ಇದೆ. 19 ಬೇರೆ ಬೇರೆ ಫೀಲ್ಡಲ್ಲಿ ಇರುವಂಥ ಇದು. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ ಬೇಕು. ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣ್ತಾ ಇದ್ರೆ ಇಲ್ಲಿ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಬ್ಲೂ ಕಲರಲ್ಲಿ ಏನು ಸ್ಕ್ರೋಲ್ ಆಗ್ತಾ ಇದೆ ಅದು ನಾನು ಒಂದ್ಸಲ ಓದಿ ಹೇಳ್ತೇನೆ ನೋಡಿ, ಅದು ಬಹಳ ಮುಖ್ಯ. ಸೊ ಇಲ್ಲಿಂದ ನೋಡಿ, ಕ್ಯಾಂಡಿಡೇಟ್ಸ್ ವಿಲ್ ಆಲ್ಸೋ ಬಿ ಅಲೌಡ್ ಟು ಕ್ಯಾರಿ ಕಾಪೀಸ್ ಆಫ್ ಬೇರ್ ಆ್ಯಕ್ಟ್ಸ್ ಆ್ಯಂಡ್ ಡೌನ್ಲೋಡೆಡ್ ಕಾಪೀಸ್ ಆಫ್ ಆ್ಯಕ್ಟ್ಸ್ ವಿತೌಟ್ ನೋಟ್ಸ್. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ವಿತೌಟ್ ನೋಟ್ಸ್ ಅಂತ ಹೇಳಿ, ನಾನಿಲ್ಲಿ ಕರ್ಸರ್ ಹೈಲೈಟ್ ಮಾಡಿದೆ ನೋಡಿ. ಈ ಒಂದು ವಿಚಾರ, ನೋಟ್ಸ್ ಇಲ್ಲದೆ ಇರುವಂತಹ ಒಂದು ಬೇರೆ ಆ್ಯಕ್ಟ್ ಅಥವಾ ಆನ್ಲೈನ್ ನೀವು ಕಾಪೀಸ್ ತೊಗೊಳ್ತಿರಲ್ಲ, ಅದರದ್ದು ಡೌನ್ಲೋಡೆಡ್ ಕಾಪೀಸ್ಗಳನ್ನು ನೀವು ಎಕ್ಸಾಮಿಗೆ ತೊಗೊಂಡು ಹೋಗ್ಬೋದು, ಹೊರತು ಬೇರೆ ಯಾವುದೇ ಇದನ್ನು ತೊಗೊಂಡು ಹೋಗಬಾರ್ದು. ಆದರೆ ಅಂಥ ಬೇರೆ ಆ್ಯಕ್ಟ್ಸ್ಗಳು, ಅಂಥ ಕಾಪೀಸ್ಗಳು ಸಿಗದೇ ಇದ್ದರೆ ಆವಾಗ ಅತಿ ಕಮ್ಮಿ ಇರುವಂತಹ ಶಾರ್ಟ್ ನೋಟ್ಸ್ ಇರುವಂತಹ, ಲೀಸ್ಟ್ ನೋಟ್ಸ್ ಇರುವಂತಹ ಬೇರೆ ಆ್ಯಕ್ಟ್ಗಳನ್ನ ತೊಗೊಂಡು ಹೋಗ್ಬೋದು. ಇಲ್ದಿದ್ರೆ ನೀವು ನೋಟ್ಸ್ ಇಲ್ಲದೆ ಇರುವಂತಹ ಬೇರೆ ಆ್ಯಕ್ಟ್ಗಳನ್ನೇ ತೊಗೊಂಡು ಹೋಗಬೇಕು. ಸೊ ನಾರ್ಮಲಿ ನಾವೆಲ್ಲ ಬೇರೆ ಬೇರೆ ಪಬ್ಲಿಕೇಶನ್ಸ್ಗಳದ್ದು ಬೇರೆ ಆ್ಯಕ್ಟನ್ನು ತೊಗೊಳ್ತೇವಲ್ವಾ? ಸೊ ಅದರಲ್ಲಿ ದೇ ಆರ್ ಕಮಿಂಗ್ ವಿತ್ ಶಾರ್ಟ್ ನೋಟ್ಸ್. ಸೊ ನಾವು ನೋಡಿದರೆ ಈಗ ಬೇರೆ ಆ್ಯಕ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದೇ ಇಲ್ಲ, ಅಮೆಝಾನ್ ನಾನು ಜಸ್ಟ್ ಚೆಕ್ ಮಾಡಿ ತೋರಿಸ್ತಿದ್ದೇನೆ, ಸುಲಭ ಆಗತ್ತೆ ಅಂತ ಹೇಳಿ. ಸೊ ಇದು ನಾವು ನೋಡಿ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತೇನೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿದೆ ಅಲ್ಲ, ಇಲ್ಲಿ ನೋಡಿ ಬೇರ್ ಆ್ಯಕ್ಟ್ ವಿತ್ ಶಾರ್ಟ್ ಕಮೆಂಟ್ಸ್ ಅಂತ ಇರುತ್ತೆ. ಇದನ್ನು ನೀವು ತೊಗೊಳ್ಬಾರ್ದು, ಆಯಿತಾ? ಸೊ ಯಾವುದನ್ನು ತೊಗೊಳ್ಬಾರ್ದು ಹೇಳುವಂಥದ್ದು ಬಹಳ ಮುಖ್ಯ. ಓಕೆ, ಬೇರ್ ಆ್ಯಕ್ಟ್ಸ್ ವಿತ್ ಶಾರ್ಟ್ ಕಮೆಂಟ್ಸ್ ಅಂತ ಇರುವಂಥದ್ದು. ಎಸ್, ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ವಿತ್ ಶಾರ್ಟ್ ಕಮೆಂಟ್ಸ್. ಸೊ ಇದು ಆ್ಯಕ್ಚುಲಿ ಅಂದರೆ ಹೈಲೈಟ್ಸ್ ಇರುತ್ತೆ, ಅದರಲ್ಲಿ ಕೆಲವೊಂದು ಕೇಸ್ ಲಾಸ್ ಇರುತ್ತೆ. ನೀವು ಮಾಡಿರುವಂಥ ನೋಟ್ಸ್ ಅಷ್ಟೇ ಅಲ್ಲ, ಬೇರೆ ಆ್ಯಕ್ಟ್ ಕಂಪ್ನಿಯವರು ಸಹ ಈಗ ಉದಾಹರಣೆಗೆ ಇದು ಪ್ರೊಫೆಷನಲ್ ಬುಕ್ ಪಬ್ಲಿಷರ್ಸ್, ಇವರು ಕೊಟ್ಟಿರುವಂತಹ ಬೇರೆ ಆ್ಯಕ್ಟನ್ನು ಸಹ ಅದರಲ್ಲಿರುವಂಥ ಶಾರ್ಟ್ ಕಮೆಂಟ್ಸ್ ಕೂಡ ಅಲೌಡ್ ಇಲ್ಲ. ಹಾಗೆ ನಮ್ಗೆ ಬೇರೆ ಏನು ಆಪ್ಷನ್ ಇದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ವಿತೌಟ್ ಶಾರ್ಟ್ ಕಮೆಂಟ್ಸ್ ಬೇರೆ ಆ್ಯಕ್ಟ್ಸ್ಗಳೇ ಈಗ ಬರ್ತಾ ಇದೆ, ಆಯಿತಾ? ಒಂದು ಫುಲ್ ಸೆಟ್ಟಲ್ಲೇ ನಾವು ಕಾಣ್ತೇವೆ. ಫಿಸಿಕಲಿ ಕೂಡ ಸಿಗ್ತವೆ, ಬೇರೆ ಬೇರೆ ಇದರಲ್ಲಿ ಕೂಡ ಸಿಗತ್ತೆ. ಆಫ್ಲೈನ್ ಬುಕ್ ಶಾಪಲ್ಲಿ ಕೂಡ ಸಿಗತ್ತೆ, ಅಥವಾ ಆನ್ಲೈನಲ್ಲಿ. ನಂಗೆ ಆನ್ಲೈನಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಸುಲಭ ಆಗುತ್ತೆ, ಅದಕ್ಕೋಸ್ಕರ ಅಮೆಝಾನ್ ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಾಂದರೆ ನೀವು ಯಾವುದೇ ಬುಕ್ ಪಬ್ಲಿಷರ್ಸ್ದು ನಿಮ್ಮ ಸಿಟಿ ಸಿವಿಲ್ ಕೋರ್ಟಲ್ಲಿ ಇರುವಂಥದ್ದು ಅಥವಾ ಯಾವುದೇ ಫೇಮಸ್ ಬುಕ್ ಪಬ್ಲಿಷರ್ಸ್ ಇರ್ತಾರಲ್ಲ, ಅಲ್ಲಿ ನೀವು ಬೇರೆ ಆ್ಯಕ್ಟನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಇಟ್ ಶುಡ್ ಬಿ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವಿತೌಟ್ ಕಮೆಂಟ್ಸ್. ಸೊ ಇಲ್ಲಿ ನೋಡಿ, ಇದು ಲಾ ಮೆನ್ ಅವ್ರದ್ದು, ಅಥವಾ ವೈಟ್ಸ್ ಮೆನ್ ಅಂತ ಹೇಳುವಂಥದ್ದು, ಅದು ಡಿಗ್ ಲಾಟ್, ಅಥವಾ ಪ್ರೊಫೆಷ್ನಲ್ಸ್ ಅವ್ರದ್ದಿದೆ, ಕಮರ್ಷಿಯಲ್ಸ್ ಅವ್ರದ್ದಿದೆ, ಮತ್ತು ಯೂನಿವರ್ಸಲ್ ಅವ್ರದ್ದು ಕೂಡ ಸಿಗ್ಬೋದು. ಯೂನಿವರ್ಸಲ್ ಅಥವಾ KLR ಪಬ್ಲಿಕೇಶನ್ಸ್ನವ್ರದ್ದು ಇದೆ, ಕನ್ನಡ ಬೇರೆ ಆ್ಯಕ್ಟ್ ಬೇಕಾಗುವಂಥವ್ರು. ಸೊ ಬೇರೆ ಬೇರೆ ಇದನ್ನು ನಾವು ಕಾಣ್ತೇವೆ. ಸೊ ವಾಟ್ ಐ ಸಜೆಸ್ಟ್ ಈಸ್, ನಿಮ್ಗೆ ಏನು ಸಜೆಸ್ಟ್ ಮಾಡುವಂಥದ್ದಂತಂದರೆ ಲೇಟೆಸ್ಟ್ ವರ್ಷನ್ 2024 ವರ್ಷನನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಇದ್ರ ಜೊತೆಗೆ ಇದೊಂದು ಲೈಕ್ ಒಂದು ಗುಡ್ ಇದಂತ ಹೇಳ್ಬೋದು. 23 ಬೇರೆ ಆ್ಯಕ್ಟ್ ಇದೆ, ಇನ್ಕ್ಲೂಡಿಂಗ್ ನ್ಯೂ ಕ್ರಿಮಿನಲ್ ಲಾಸ್. ನಮಗೆ ಎಕ್ಸಾಮಲ್ಲಿ ಕೇಳ್ತಾರಾ ಇಲ್ಲೋ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕ್ರಿಮಿನಲ್ ಲಾಸ್ಗಳು ಕೂಡ ಈಗ CRPC ಅಂತೂ ಹೇಗೂ ಸಿಗುತ್ತೆ, CRPC ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಅದೆಲ್ಲವೂ ಕೂಡ ಸಿಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಈ ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದನ್ನು ತಗೊಳ್ಳಿ. ಲೆಕ್ಸ್ ಮ್ಯಾನ್ ಅಂತ ಇದೆ. ಇನ್ನು ಬೇರೆದರಲ್ಲಿ ಜಸ್ಟ್ ನಾನು ಸರ್ಚ್ ಮಾಡ್ತಾ ಇದ್ದಾಗ ನಾನು ಏನು ಕಂಡು ಬಂತಂತಂದರೆ, ಈಗ ಉದಾಹರಣೆಗೆ ಈಗ ಕಮರ್ಷಿಯಲ್ ಅವ್ರದ್ದು FEC ಲೇಬರ್ ಲಾಸಲ್ಲಿ ಇರತ್ತಲ್ಲ, ಈಗ ಲೇಬರ್ ಲಾಸನ್ನು ನೀವು ಆ್ಯಕ್ಚುಲಿ ಚೆಕ್ ಮಾಡಿ ನೋಡಬೇಕು. ಲೇಬರ್ ಲಾಸಲ್ಲಿ ಮೆಟರ್ನಿಟಿ ಆ್ಯಕ್ಟ್ ಕೂಡ ಲಾಸ್ಟ್ ವರ್ಷ ಕೇಳಿಬಿಟ್ಟಿದ್ರು. ಅದೇ ಇಲ್ಲಿ ನಾವು ಸುಮಾರು ಬೇರೆ ಆ್ಯಕ್ಟಲ್ಲಿ ಆ ಲೇಬರ್ ಲಾಸ್ಗಳ ಇದು ಇರೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ
ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ನೀವು ಸಪ್ರೇಟೇ ತೊಗೊಳ್ಬೇಕಾಗಬಹುದು ಕೆಲವೊಂದು ಆ್ಯಕ್ಟ್ಗಳು. ಪ್ಲಸ್ ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಬೇಕಾದ್ರೆ ಸಪ್ರೇಟಾಗಿ ತೊಗೊಳ್ಬೋದು. ಬಟ್ ವಿತೌಟ್ ಕಮೆಂಟ್ಸ್ ಅಂತ ಇರುತ್ತೆ ನೋಡಿ, ವಿತೌಟ್ ನೋಟ್ಸ್, ಇದನ್ನು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಕೆಲವೊಂದರಲ್ಲಿ 50 ಬೇರೆ ಆ್ಯಕ್ಟ್ಗಳು ಕೊಟ್ಟಿರ್ತಾರೆ. ಆ ಬೇರೆ ಆ್ಯಕ್ಟ್ ಹೇಗೆ ಅಂತ ಅಂದರೆ, ಈಗ ನೋಡಿ, ಈಗ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸಲ್ಲೇ ಈಗ ಎನ್ವೈರ್ಮೆಂಟ್ ಲಾಸ್ ಅಂತ ಬಂತು, ಇಲ್ಲೇ ಸುಮಾರು ಆ್ಯಕ್ಟ್ ಇದೆ, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ವಾಟರ್ ಆ್ಯಕ್ಟ್, ಏರ್ ಆ್ಯಕ್ಟ್. ಸೊ ಅದರಲ್ಲೇ ಒಂದು 5-6 ಆ್ಯಕ್ಟ್ ಕವರ್ ಆಗಿಬಿಡುತ್ತೆ. ಅಥವಾ ಫ್ಯಾಮಿಲಿ ಲಾಸ್ ಅಂತ ಬಂದಾಗ ಹಿಂದೂ ಲಾಸ್, ಮುಸ್ಲಿಂ ಲಾಸ್, ಅದರಲ್ಲೇ ಒಂದು 4-5 ಆ್ಯಕ್ಟ್ಗಳಿರ್ತವೆ. ಸೊ ಹಾಗೆ ಸುಮಾರು 50 ಆ್ಯಕ್ಟ್ಗಳ ತನಕ ಆಗ್ಬೋದು. ಬಟ್ ಈ ಮೆಟರ್ನಿಟಿ ಆ್ಯಕ್ಟ್ ಆ ಥರ ಬೇರೆ ಬೇರೆ ಕೆಲವೊಂದು ಆ್ಯಕ್ಟ್ಗಳು ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ. ಇಲ್ಲಾಂದರೆ ಸಪ್ರೇಟ್ ಬೇರೆನೂ ನೀವು ತೊಗೊಳ್ಬೋದು. ಬಟ್ ಆದರೆ ಅವುಗಳು ವಿತ್ ಕಮೆಂಟ್ಸ್ ಬಂದುಬಿಡ್ತವೆ. ನೀವು ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಈ ಸೆಟ್ ಅಂತ ಹಾಕ್ತಿರಲ್ಲ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಇರುವಂಥ ಬುಕ್ಸ್ಗಳನ್ನ ತೊಗೊಳ್ಳುವಂಥದ್ದು ಬಹಳ ಸೂಕ್ತ ಎಕ್ಸಾಮಿಗೆ. ಸೊ ಪ್ರೊಫೆಷನಲ್ಸ್ ಅವ್ರದ್ದು ಕೂಡ ಇಲ್ಲಿ ಆ್ಯಸ್ ಪರ್ BCI ಗೈಡ್ಲೈನ್ಸ್ ಅಂತ ಇದೆ. ಬಟ್ 2024 ವರ್ಷನ್ ಇದ್ದರೆ ತೊಗೊಳ್ಳಿ, 2024 ವರ್ಷನ್. ಓಕೆ, ಸೊ ಇದು ಪ್ರೊಫೆಷ್ನಲ್ ಇವ್ರದ್ದು. ಸೊ 20 ಬುಕ್ಸು ವಿತೌಟ್ ನೋಟ್ಸು, ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರ್ತವೆ. ಸೊ ಇದು ಒಂದು. ಆದರೆ ಇನ್ನು ಸೊ ನೀವು ಅದರದ್ದು ಲೈಕ್ ಚೆಕ್ ಮಾಡಿ ನೋಡ್ಬೋದು ಯಾವುದ್ಯಾವುದು ಬೇರೆ ಬೇರೆ ಅಮೆಂಡ್ಮೆಂಟ್ಸ್ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಪ್ರೊಫೆಷ್ನಲ್ಸ್ ಮತ್ತು ಯೂನಿವರ್ಸಲ್ಲು ತುಂಬ ವೆರಿ ಸ್ಟ್ಯಾಂಡರ್ಡ್ ಇದು. ಹಾಗಂತ ಬೇರೆ ಕೂಡ ಕಮರ್ಷಿಯಲ್ ಆಯಾ ಲೋಕಲ್ ಇದರಲ್ಲಿ ತುಂಬ ಪ್ರಚಲಿತದಲ್ಲಿರ್ತವೆ. ಪ್ರೊಫೆಷನಲ್ ಮತ್ತು ಯೂನಿವರ್ಸಲ್ ಲೈಕ್ ಆಲ್ ಓವರ್ ಇಂಡಿಯಾ ದೇ ಆರ್ ವೆರಿ ಫೇಮಸ್. ಬಟ್ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಈಗ ಕರ್ನಾಟಕದಲ್ಲಾದರೆ KLR ಪಬ್ಲಿಕೇಶನ್ಸ್ ಅಥವಾ ಪುಲಿಯಾನಿ ಪಬ್ಲಿಕೇಶನ್ಸು ಇರ್ಬೋದು, ಕನ್ನಡ ಬೇರೆ ಆ್ಯಕ್ಟ್ಸ್ಗಳದ್ದು. ಸೊ ಅದನ್ನು ನೀವು ಚೆಕ್ ಮಾಡಿ ನೋಡಬೇಕಾಗತ್ತೆ. ಆಯಾ ಬುಕ್ ಸ್ಟಾಲಿಗೆ ಹೋಗಿ ಅಲ್ಲಿ ಕೇಳಬೇಕಾಗತ್ತೆ. ಅಥವಾ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಕೂಡ ಎಷ್ಟೋ ಬುಕ್ ಸ್ಟಾಲ್ಗಳಿವೆ. ಬೆಂಗಳೂರಲ್ಲಿ ಅವೆನ್ಯೂ ರೋಡ್ ಹತ್ರ ಟೆಕ್ಸ್ಟ್ ಬುಕ್ಸ್ಗಳು ಸಿಗ್ತವೆ. ಅಥವಾ ಕೋರ್ಟ್ ಹತ್ರನೇ ಹಲವಾರು ಬೇರೆ ಆ್ಯಕ್ಟ್ಗಳಿರ್ತವೆ, ಬೇರೆ ಆ್ಯಕ್ಟ್ಗಳು ಸಿಗುವಂಥ ಲಾ ಬುಕ್ಸ್ಗಳು ಇದು ನಾವು ಕಾಣ್ತೇವೆ. ಆಯಿತಾ? ಸೊ ಬುಕ್ಸ್ ಸಿಗುವಲ್ಲಿ ಯಾವುದೇ ಇದಿಲ್ಲ, ಎಲ್ಲೂ ಡೌಟ್ಸ್ ಇರೋದಿಲ್ಲ. ನಿಮಗೆ ಆಫ್ಕೋರ್ಸ್ ಬುಕ್ಸ್ ಸಿಗ್ತವೆ. ಬಟ್ ಯಾವುದು ಸೆಲೆಕ್ಟ್ ಮಾಡುವಂಥದ್ದು ಹೇಳುವಂಥದ್ದು ಕನ್ಫ್ಯೂಷನ್ ಆದಾಗ ನಿಮಗೆ. ಸೊ ಅಗೇನ್ ಐ ಆಮ್ ಸೇಯಿಂಗ್ ಬೇರೆ ಆ್ಯಕ್ಟ್ಸ್ ವಿತೌಟ್ ನೋಟ್ಸ್ ಅಂತ ಹೇಳುವಂಥದ್ದು. ಸೊ ಕಂಪ್ಲೀಟ್ ಸೆಟ್ ತೊಗೊಳ್ತೀರಿ ಅಂತಂದರೆ ಕಂಪ್ಲೀಟ್ ಸೆಟ್ ಇರುವಂಥದ್ದು ಅಮೆಝಾನಲ್ಲಿ ಟೈಪ್ ಮಾಡಿ ನೋಡಿ. ಓಕೆ, ಅದರಲ್ಲಿ ಮೇಯ್ನಾಗಿ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟು, ಅದು ತುಂಬ ಲೈಕ್ ವೆರಿ ಇದ್ರಲ್ಲಿ ಟ್ರೆಂಡಿಂಗಲ್ಲಿರುವಂಥ ಒಂದು ಆ್ಯಕ್ಟ್. ಅದು ಕೆಲವೊಂದ್ಸಲ ಇರೋದಿಲ್ಲ ಲೇಬರ್ ಲಾಸಲ್ಲಿ. ಅದು ಇಲ್ಲ ಅಂದರೂ ಸಹ ಯು ಕ್ಯಾನ್ ಪರ್ಚೇಸ್ ದ್ಯಾಟ್ ಸೆಪ್ರೇಟ್ಲಿ. ಅಥವಾ ಸಿಂಘಾಲ್ ಪಬ್ಲಿಕೇಶನ್ಸ್ ಅಂತ ಇದೆ. ಸೊ ಸಿಂಘಾಲ್ ಪಬ್ಲಿಕೇಶನ್ಸ್ ಲೇಬರ್ ಲಾ ಅಂತ ಹೇಳಿ ಹಾಕಿದರೆ ಇಲ್ಲಿ ನಿಮಗೆ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾಸ್ ಅಂತ ಇದೆ. ಬಟ್ ದೇ ಆರ್ ಕಮಿಂಗ್ ವಿತ್ ಕಮೆಂಟ್ಸ್, ದೇ ಆರ್ ವಿತ್ ಕಮೆಂಟ್ಸ್. ವಿತೌಟ್ ಕಮೆಂಟ್ಸ್ ಸಿಗತ್ತಾ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಲಾಸ್ಟ್ ಬಟ್ 1 ಸೆಕ್ಷನಲ್ಲಿ ಇದರಲ್ಲಿ ನೀವು ಕಾಣ್ತೀರಿ. ಸೊ ವಿತೌಟ್ ಬೇರೆ ಕಮೆಂಟ್ಸ್ ಇರುವಂಥದ್ದು ಬಹಳ ಕಮ್ಮಿ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಹುಡುಕಿದ್ರೆ ನಿಮ್ಗೆ ಸಿಗತ್ತೆ. ಅಥವಾ ನಿಮಗೆ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟನ್ನು ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದರಿಂದನೇ ಕೂಡ. ಸೊ ಹಾಗೆ ಇಂಡಿವಿಜುವಲ್ ಬೇರೆ ಆ್ಯಕ್ಟ್ಸ್ಗಳು ಹಾಗೆ ಸಿಗುವಂಥದ್ದು ಕಮ್ಮಿ. ಸೊ ಯಾವುದು ಬೆಸ್ಟ್ ಇರೋದೆ ಅದನ್ನು ತೊಗೊಳ್ಳಿ. ನಿಮಗೆ ಬೆಸ್ಟ್ ಪ್ರೈಸ್ ಯಾವುದು, ಆ ಫಾಂಟ್ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋದಾದ್ರೆ ಅದನ್ನು ನೋಡಿಕೊಂಡು ತೊಗೊಳ್ಳಿ. ಬಟ್ ಯಾವುದು ಇಲ್ವೋ ಅದನ್ನು ಪ್ರಿಂಟೆಡ್ ಆದರೂ ತೊಗೊಳ್ಬೋದು, ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನ್ಯೂ ಕ್ರಿಮಿನಲ್ ಲಾಸ್ಗಳು ಕೂಡ ಕೆಲವೊಂದು ಸಲ ಅವಶ್ಯಕತೆ ಬೀಳುವಂಥ ಸಾಧ್ಯತೆ ಇರುತ್ತೆ, ಯಾಕೆಂದರೆ ಚೇಂಜ್ ಆಗಿದೆಲ್ಲ. ಸೊ ಈ ಸೆಟ್ಟಲ್ಲಿ ಯೂಶ್ವಲಿ ಈ 2024 ಸೆಟ್ ಯಾವುದಲ್ಲೇ ಸೆಟ್ ಇರ್ಬೋದು, ಅದರಲ್ಲಿ ಯೂಶ್ವಲಿ ಕ್ರಿಮಿನಲ್ ಲಾಸ್ಗಳದ್ದು ನಾವು ಕಾಣೋದಿಲ್ಲ, ಹೊಸ ಕ್ರಿಮಿನಲ್ ಲಾಸ್ಗಳ ರೆಫರೆನ್ಸ್ ಇರೋದಿಲ್ಲ. ಸೊ ನಿಮ್ಮ ಹತ್ರ ಓಲ್ಡ್ ಬುಕ್ಸ್ ಕೂಡ ಇರಬೇಕಾಗತ್ತೆ, ನ್ಯೂ ಕ್ರಿಮಿನಲ್ ಲಾಸ್ಗಳದ್ದು ಕೂಡ ರೆಫರೆನ್ಸ್ ಇರಬೇಕಾಗತ್ತೆ, ಇಟ್ಕೊಂಡ್ರೆ ಒಳ್ಳೆಯದು. ಸೊ ಅದನ್ನು ಕೂಡ ವಿತೌಟ್ ಕಮೆಂಟ್ಸ್ ಇರುವಂಥದ್ದನ್ನು ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಬೋದು, ಪ್ರಿಂಟ್ ಕೂಡ ಮಾಡಿಟ್ಕೊಂಡ್ಬಿಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯಾವ ಬೇರೆ ಆ್ಯಕ್ಟನ್ನು ಪರ್ಚೇಸ್ ಮಾಡಬೇಕು ಹೇಳುವಂಥದ್ದು. ಯಾಕಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರುವಂಥದ್ದು. ಎಷ್ಟೋ ನನಗೆ ಎನ್ಕ್ವೈರೀಸ್ ಬರ್ತಾಯಿತ್ತು ಯಾವ ಬೇರೆ ಆ್ಯಕ್ಟನ್ನು ಪರ್ಚೇಸ್ ಮಾಡೋದು ಅಂತ ಹೇಳಿ. ಸೊ ಐ ವುಡ್ ಟೆಲ್ ದೆಮ್ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಿದ್ದೆ. ಬಟ್ ನಮಗೇನು ಅದರದ್ದು ನೋಟಿಫಿಕೇಶನ್ ಅಪ್ಡೇಟೆಡ್ ವರ್ಷನ್ ಏನು ಬರಲಿಲ್ಲ. ಅದಕ್ಕೋಸ್ಕರ 1-2 ಬೇರೆ ಆ್ಯಕ್ಟ್ ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೇನು ಲಾಸ್ ಆಗೋದಿಲ್ಲ ಲೈಫಲ್ಲಿ. ಯಾಕೆಂದರೆ ಅದು ಶಾಶ್ವತವಾಗಿ ನೀವು ಅದನ್ನು ಓದ್ಬೋದು, ನೀವು ಪ್ರಾಕ್ಟಿಕಲ್ ಲೈಫಿಗೆ ಹೇಗೂ ನೀವು ಅಪ್ಲೈ ಮಾಡೇ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಸ್ಟಾರ್ಟ್ ಪರ್ಚೇಸಿಂಗ್ ಎನಿ ಆಫ್ ದ ಬೇರ್ ಆ್ಯಕ್ಟ್ಸ್. ನಾನು ಯಾವುದು ಮೆನ್ಷನ್ ಮಾಡಿದೆ ಅಲ್ಲ, ಯಾವುದೇ ಪಬ್ಲಿಷರ್ಸ್ ಆದರೂ ತೊಗೊಳ್ಳಿ. ಯಾಕೆಂದರೆ ಆಫ್ಕೋರ್ಸ್ ಅವರದ್ದು ಪ್ರಾಪರ್ ಇದ್ದಿರತ್ತೆ, ಸೆಕ್ಷನ್ ವೈಸ್ ಅಥವಾ ಇದೇನಿದೆ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ. ಓನ್ಲಿ
ಕಮೆಂಟ್ಸ್ ಇರಬಾರ್ದು, ನೋಟ್ಸ್ ಇರಬಾರ್ದು. ಅದು ನಮ್ಮ ಕ್ರೈಟೀರಿಯಾ ಆಗಿರಬೇಕು. ಪ್ಲಸ್ ನಿಮಗೆ ಬೇಕಾಗಿರುವಂಥ ಯಾವ್ಯಾವ ಆ್ಯಕ್ಟ್ಸ್ಗಳು ಇದೆಯಾ ಇಲ್ಲ ಅಂತ ಹೇಳಿ ಒಂದು ಚೆಕ್ ಮಾಡಿಕೊಂಡು ನ್ಯೂ ಕ್ರಿಮಿನಲ್ ಲಾಸ್ಗಳು ಅಡಿಷನಲಿ ಬಂದರೆ ಇನ್ನೂ ಒಳ್ಳೆಯದು, ಬರೆದಿದ್ರು ಸಹ ಯು ಕ್ಯಾನ್ ಟೇಕ್ ದೆಮ್ ಸೆಪ್ರೇಟ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬೇರ್ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಐ ವಾಂಟೆಡ್ ಟು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಭಿಜ್ಞಾ ಲಾ ಸೀರೀಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಕೋರ್ಸ್ ಯಾವುದಾದ್ರು ಜಾಯ್ನ್ ಆಗಬೇಕಂತ ಇದ್ದರೆ ಅವಾಗ ವಿ ಹ್ಯಾವ್ ಅ ಕೋರ್ಸ್. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಹೇಳುವಂಥದ್ದು ಒಂದು ಕೋರ್ಸ್ ಇದೆ. ಸೊ ಆಲ್ರೆಡಿ ಸುಮಾರು 50 ಮೆಟೀರಿಯಲ್ ಆಲ್ರೆಡಿ ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ಆ್ಯಕ್ಟ್ಗಳು ಕಾಣ್ತಾ ಇರ್ಬೋದು. ಸೊ ಕಾನ್ಸ್ಟಿಟ್ಯೂಷನ್ನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, TP ಆ್ಯಕ್ಟ್, ನ್ಯೂ ಕ್ರಿಮಿನಲ್ ಲಾಸು, ಕೆಲವೊಂದು MCQಸ್ಗಳು ಪ್ರಾಕ್ಟೀಸಿಗೆ ನೀಡಿದ್ದಾವೆ. ಇನ್ನೂ ಅಪ್ಗ್ರೇಡ್ ಆಗ್ತಾ ಇರ್ತವೆ. ಇನ್ನೂ ಒಂದು 60-65 ದಿನ ಬಾಕಿ ಇರುವಾಗ ವಿ ವಿಲ್ ಬಿ ಅಪ್ಗ್ರೇಡಿಂಗ್ ದಿಸ್ ವೀಡಿಯೋಸ್. ಪ್ರತಿದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾವೆ. ಇನ್ನೂ 2 ವೀಡಿಯೋ ಕೂಡ ಅಪ್ಲೋಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಡಿಪೆಂಡೆನ್ಸಿ ನೀಡ್ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದೆಮ್. ಸೊ ಅಫ್ಕೋರ್ಸ್ ಇದಕ್ಕೆ ಪ್ರೈಸ್ ಇಲ್ಲಿ ನಾವು ಕಾಣುವಂಥದ್ದು 6,671, ಬಟ್ 1,500 ರೂಪಾಯಿ ಡಿಸ್ಕೌಂಟ್ ಇದೆ. ಅದನ್ನು ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಇಲ್ಲಿ ಈ ವೆಬ್ಸೈಟ್ ವರ್ಷನಲ್ಲಿ ಕಾಣ್ತಾ ಇಲ್ಲ, ಬಟ್ ವೆನ್ ಎವರ್ ಯು ಅಪ್ಲೈ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ್ಯಾಟ್ ಇದು. ಸೊ ಇಟ್ಸ್ ಅವೈಲೇಬಲ್ ಫಾರ್ 5,000 ರೂಪೀಸ್. 5,000 ರೂಪಾಯಿಗೆ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇಂಟ್ರೆಸ್ಟ್ ವ್ಯಕ್ತಿಗಳು ಖಂಡಿತವಾಗಿಯೂ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಗೂಗಲ್ ಪ್ಲೇಸ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಚೆಕ್ ಮಾಡಿ ನೋಡ್ಬೋದು. ಅಥವಾ ಫ್ರೀ ಕಂಟೆಂಟ್ ಇದೆ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನೋಡಿ. ಇಲ್ಲಿ ಕ್ಲಾಸನ್ನು ಕೇಳ್ಬೋದು. ದಿಸ್ ಇಸ್ ಅ ಫ್ರೀ. ಈ ಏನು ಕ್ಲಾಸ್ ಇದೆಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ. ಒಂದು 50 ನಿಮಿಷದ ವಿಡಿಯೋ ಇದೆ. ಸೊ ಈ ರೀತಿ ಚಾರ್ಟ್ಸ್ಗಳು ಅಥವಾ ಫ್ಲೋ ಚಾರ್ಟ್ಸ್ಗಳು ಅದ್ರ ಮುಖಾಂತರ ವಿ ಆರ್ ಟೀಚಿಂಗ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಫ್ ಆರ್ ಇಂಟ್ರೆಸ್ಟೆಡ್ ಹೇಳಿದಾಗೆ ಆವಾಗ ಅಭಿಜ್ಞಾ ಲಾ ಸೀರೀಸ್ ಆ್ಯಪಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಕ್ಲಾಸನ್ನು ಜಾಯ್ನ್ ಆಗ್ಬೋದು. ಎನಿ ಟೈಮ್ ಯಾವಾಗ ಬೇಕಾದರೂ ಜಾಯ್ನ್ ಆಗ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರು ಲಾ ಬಗ್ಗೆ ಇಂಟ್ರೆಸ್ಟ್ ಇದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರ್ತಿದ್ದಾರೆ, ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.